ಹಾಯ್, ವೆಲ್ಕಮ್ ಟು ಆರ್ ಪಿ ಮೋಟರ್ ಡೈರೀಸ್. ಸೊ ಇವತ್ತು ನಾನು ಚೇಕಡಿ ಅನ್ನೋ ಪ್ಲೇಸ್ಗೆ ಹೋಗ್ತಿದ್ದೀನಿ. ಇದು ವಾಯನಾಡಿಂದ ಪುಲ್ಪಲ್ಲಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸೊ ಆಲ್ಮೋಸ್ಟ್ ಪುಲ್ಪಲ್ಲಿ ಅನ್ನೋ ಪ್ಲೇಸ್ ನಿಯರ್ ಇರುತ್ತೆ ಇದು. ಸೊ ಆಲ್ರೆಡಿ ರೀಚ್ ಆಗಿದ್ದೀನಿ ನಾನು ಚೇಕಡಿ ಹತ್ರ. ನೀವು ನೋಡ್ಬೋದು, ಇದು ಚೇಕಡಿಗೆ ಹೋಗೋ ರೋಡ್ ಇದು. ನೀವು ಪುಲ್ಪಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಒಂದು ಡಿವಿಯೇಷನ್ ಸಿಗುತ್ತೆ. ಸೊ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ ನಿಮಗೆ. ಈ ಜಾಗ ಸ್ಪೆಷಾಲಿಟಿ ಏನಂದರೆ, ಇದು ಆಲ್ಮೋಸ್ಟ್ ಯಾವಾಗಲೂ ಗ್ರೀನ್ರಿ ಆಗಿರುತ್ತೆ ಮತ್ತು ಡೆನ್ಸ್ ಫಾರೆಸ್ಟು. ಲಕ್ಕಿದ್ರೆ ಆನೆ ಕಾಣಿಸ್ಬೋದು, ಇಲ್ಲದೇ ಇದ್ದರೆ ಹೇಳಲಿಕ್ಕಾಗಲ್ಲ. ಬಟ್ ನಿಮಗೆ ಎರಡು ಕಡೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ. ಸೊ ಆನೆಗಳು ರೋಡಿಗೆ ಬರೋದು ತುಂಬ ಕಡಿಮೆ. ಇವಾಗ ನಾನು ಚೇಕಡಿ ಅನ್ನೋ ಊರಿಗೆ ಬಂದೆ. ಸೊ ಇದು ಚೇಕಡಿ ಪ್ಯಾಡಿ ಫೀಲ್ಡ್ಸು. ಸೊ ಇಲ್ಲಿ ಇದೊಂದು ಅಟ್ರಾಕ್ಟಿವ್ ಪ್ಲೇಸ್ ಇದೆ, ಪ್ಯಾಡಿ ಫೀಲ್ಡ್ಸು. ಬಟ್ ಎಲ್ಲ ಸೀಸನಲ್ಲೂ ಸಿಗಲ್ಲ ಇದು. ಸೊ ಯೂಶಲಿ ಅಕ್ಟೋಬರ್ ನವಂಬರಲ್ಲಿ ಮಾತ್ರ ಸ್ವಲ್ಪ ಗ್ರೀನ್ರಿ ಆಗಿರುತ್ತೆ.
ರೋಡ್ ಎರಡೂ ಕಡೆ ಪ್ಯಾಡಿ ಫೀಲ್ಡ್ಸ್ ಇದೆ. ಇದನ್ನ ಚೆಕ್ಡಿ ಪ್ಯಾಡಿ ಫೀಲ್ಡ್ ಸ್ಪಾಟ್ ಅಂತ ಕರೆಯೋದು. ಸೊ ಇಲ್ಲಿ ಫೋಟೋಗ್ರಫಿಗೆಲ್ಲ ತುಂಬ ಫೇಮಸ್ ಈ ಪ್ಲೇಸು. ಸೊ ಇದೇ ರೋಡ್ ಕಂಟಿನ್ಯೂ ಆದರೆ ನಿಮಗೆ ಒಂದು ಸ್ಟೇಟ್ ಹೈವೇ ಸಿಗುತ್ತೆ. ಸೊ ಅದು ಹಾಗೆ ರೈಟ್ ತೊಗೊಂಡ್ರೆ ಕಬಿನಿ ಬ್ಯಾಕ್ ವಾಟರ್ಸ್ ಹೋಗುತ್ತೆ. ಸೊ ಇಲ್ಲಿಂದ ಅರೌಂಡ್ 45 ಕಿಲೋಮೀಟರ್ಸ್. ಸೊ ನಾವೀಗ ಮಡಪರಂಬೂರ್ ರೋಡ್ಗೆ ರೀಚ್ ಆಗಿದ್ದೀವಿ ಈಗ. ಸೊ ಇದು ಆನೆಗಳು ವಾಕಿಂಗ್ ಮಾಡೋವಂಥ ಜಾಗ ಇದು. ಸೊ ನೋಡುವ ಆಗಲಿ ನಮಗೂ ಆನೆ ಏನಾದರೂ ಕಾಣಿಸುತ್ತಾ ಏನು ಅಂತ. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಮುಗಿತಾ ಬಂತಿದ್ದು ಸ್ಟ್ರೆಚ್ಚು. ಈಗ ನಾವು ಕ್ಲಿಕ್ ಸ್ಪಾಟ್ ಅನ್ನೋ ಜಾಗಕ್ಕೆ ಹೋಗ್ತಿದ್ದೀವಿ. ಸೊ ಇದು ಫೋಟೋಗ್ರಫಿಗೆ ಚೆನ್ನಾಗಿದೆ ಅಂತ ನೋಡಿದ್ದೀರಿ ವ್ಯೂಸ್. ಇದೇ ಕ್ಲಿಕ್ ಸ್ಪಾಟು. ಸೊ ಇಲ್ಲಿ ಏನಿಲ್ಲ ಟ್ರೈಬಲ್ಸ್ ಇದ್ದಾರೆ. ಸೊ ಅದು ಬಿಟ್ಟರೆ ಒಂದು ಕಾಫಿ ಎಸ್ಟೇಟ್, ಸ್ವಲ್ಪ ಫಾರೆಸ್ಟ್ ಇದೆ. ಇಲ್ಲೊಂದು ಟೀ ಎಸ್ಟೇಟಲ್ಲಿ ಸಿಪ್ಲೈನ್ ಇದೆ ಅಂತ ನೋಡಿದ್ದೆ ಗೂಗಲಲ್ಲಿ. ಹಾಗೆ ಒಂದು ಜಿಪ್ಲೈನ್ ಮಾಡಿ
ಹೇಗಿರುತ್ತೆ ನೋಡೋಣ ಅಂತ ಹೋಗ್ತಿದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗೋಣ. ನಾನು ಹೇಳಿದ್ದು ಟೀ ಎಸ್ಟೇಟ್ ಇದೆ, ಸೊ ಇಲ್ಲೇ ನಾವು ಜಿಪ್ಲೈನ್ ಮಾಡಬೇಕಾಗಿರೋದು. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ ಪ್ಲೇಸ್. ಈಗ ನಿಮ್ಗೆ ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲೇ ನಾನೀಗ ಪಾರ್ಕ್ ಮಾಡಿ ಹೋಗಿ ಕೇಳ್ಕೊಂಬರ್ತೀನಿ. ವಿಷಯ ಏನಂದರೆ, ಈಗ ಅಲ್ಲಿ ಸ್ಟಾಪ್ ಮಾಡಿದಾರಂತೆ ಸದ್ಯಕ್ಕೆ. ಒಂದು ಇವತ್ತು ನಾಳೆ ಮಾತ್ರ ಏನೋ ಸ್ಟಾಪ್ ಮಾಡಿದಾರಂತೆ, ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಜಿಪ್ಲೈನ್ ನಡೀತಿಲ್ಲ, ಬಂದವರೆಲ್ಲ ವಾಪಸ್ ಹೋಗ್ತಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನಾನು ವಾಪಸ್ ಹೋಗ್ತಿದ್ದೀನಿ ಈಗ. ಸೊ ಇಲ್ಲಿಂದ ಈಗ ನಾನು ನೆಕ್ಸ್ಟು ಒಂದು ಟ್ರೈಬಲ್ಸ್ದು ಮನೆಗಳೆಲ್ಲ ಮಾಡೆಲ್ ಥರ ಮಾಡಿ ಒಂದು ಜಾಗ ಕ್ರಿಯೇಟ್ ಮಾಡಿದ್ದಾರೆ, ಏನೂರು ಅಂತ ಊರ ಹೆಸರು. ಸೊ ಅಲ್ಲೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾ ಏನೂರು ರೀಚ್ ಆದೆ ಈಗ ಆಲ್ರೆಡಿ. ಸೊ ಕೆಳಗಡೆನೇ ವೆಹಿಕಲ್ ಪಾರ್ಕ್ ಮಾಡಿ ಅಲ್ಲಿಂದ ಜೀಪ್ ಹೈರ್ ಮಾಡ್ಕೊಂಬರ್ಬೇಕು. ಸೊ ಎರಡಕ್ಕೂ ಕೆಳಗಡೆನೇ ಟಿಕೆಟ್ ತೊಗೋಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಮೇಲೆ ಬಂದಿದ್ದೀನಿ, ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ ಏನೇನಿದೆ ಮೇಲೆ ಅಂತ. ಇಲ್ಲಿ ಟ್ರೈಬಲ್ಸ್ ಎಲ್ಲ ಮುಂಚೆ ಹೇಗೆ ವಾಸ ಆಗಿದ್ರು ಅನ್ನೋದನ್ನು ಒಂದು ಮಾಡೆಲ್ ಥರ ಕ್ರಿಯೇಟ್ ಮಾಡಿ ಒಂದು ವಿಲೇಜ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಅವ್ರು ಹೇಗೆ, ಅವ್ರ ಮನೆಗಳು ಹೇಗಿರ್ತಿತ್ತು, ಅವ್ರು ಹೇಗೆ ಲೈಫ್ ಲೀಡ್ ಮಾಡ್ತಿದ್ರು ಅನ್ನೋ ಥರ ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಈ ಥರ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ನಾವು ಊರು ರೀಚ್ ಆದ್ದೀವಿ.
ಇದೆಲ್ಲ ಅವರು ಇರ್ತಿದ್ದಂಥ ಮನೆಗಳದ್ದು ಮಾಡೆಲ್ಲು. ಡಿಫ್ರೆಂಟ್ ಶೇಪಲ್ಲಿ ಅಂದರೆ ಡಿಫ್ರೆಂಟ್ ಮನೆಗಳನ್ನ ಇವರು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಮುಂದೆ ಹೋಗ್ತಾ ನಾನು ಇಲ್ಲಿ ಮನೆಗಳ ಒಳಗಡೆ ಎಲ್ಲ ಹೋಗಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಸೊ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ಲಾಗು ಇಲ್ಲಿಗೆ ಮುಗೀತು. ಸೊ ಇಲ್ಲಿಂದ ವಾಪಸ್ಸು ಹೋಟೆಲ್ಗೆ ಹೋಗಿ ನಾಳೆ ಎಡ್ಕಲ್ ಕೇವ್ಸ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅಲ್ಲೇ ಸಿಗೋಣ, ಬನ್ನಿ, ಬಾಯ್.